ರವೆ ಉಪ್ಪಿಟ್ಟು ಮಾಡುವ ಅಂತ, ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡುವ ಅಂತ. ಅದಕ್ಕೆ ಕ್ಯಾರೆಟ್, ದೊಡ್ಡದೊಂದು ನೀರುಳ್ಳಿ ಮತ್ತು ಕಾಯಿ ಮೆಣಸು ಮತ್ತು ಬೀನ್ಸ್ ಹಾಕಿ ಮಾಡಿ ನೋಡುವ ಅಂತ. ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಈಗ ಇದನ್ನು ತೊಳೆದೊಂದು ಪಾತ್ರಕ್ಕೆ ಹಾಕಬೇಕು. ಚೆನ್ನಾಗಿ ತೊಳೆದು ಇನ್ನೊಂದು ಪಾತ್ರಕ್ಕೆ ಹಾಕಿ ಇಟ್ಕೊಳ್ಳುವ. ನೋಡಿ, ಹಾಕಿ ಇಟ್ಟುಕೊಂಡೆ. ಇನ್ನೂ ಒಂದು ತವ ಇಟ್ಟು ರವೆಯನ್ನು ಹುರಿಯಬೇಕು. ಗ್ಯಾಸ್ ಓಪನ್ ಮಾಡಿಕೊಂಡೆ. ಈಗ ಒಂದು ಬಾಣಲೆ ಇಟ್ಟೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ರವೆಯನ್ನು ಹುರ್ಕೊಳ್ಳೋಣ. ಸಿಮ್ಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು. ತರಕಾರಿ ಎಲ್ಲ ಹಾಕಿದರೆ ತುಂಬ ಸೂಪರಾಗಿರುತ್ತೆ ಅಂತ ಒಮ್ಮೆ ತರಕಾರಿ ಹಾಕಿ ಮಾಡಿ ನೋಡುವ. ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ಮಾಡುವುದು. ಚೆನ್ನಾಗಿ ಹುರಿದ ನಂತರ ಇದನ್ನು ಮತ್ತೊಂದು ಪಾತ್ರೆಗೆ ಬದಲು ಮಾಡಬೇಕು. ಈಗ ಬಾಣಲೆಗೆ ಎಣ್ಣೆ ಹಾಕುವ. ತರಕಾರಿಯನ್ನು ಬೇಯಲಿಕ್ಕೆ ಇಡಬೇಕು. ಈಗ ಇದಕ್ಕೆ ಸಾಸಿವೆ, ಈರುಳ್ಳಿ, ಕಾಯಿ ಮೆಣಸು ಮತ್ತು ಬೇವಿನ ಹಾಕಿ ಹುರಿಬೇಕು. ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾಯಿತು. ಈಗ ಈ ತರಕಾರಿಯನ್ನು ಹಾಕೋದು. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಸ್ಲಿಮ್ಮಲ್ಲಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಲಿಟ್ಟೇನೆ. ಮುಚ್ಚಳ ಇಟ್ಟು ನೋಡಿ, ಬೆಂದಿತ್ತು. ತರಕಾರಿ ಎಲ್ಲ ಬೆಂದಿತ್ತು. ಈಗ ಇದಕ್ಕೆ ರವೆಯನ್ನು ಹಾಕುವುದು. ಸ್ವಲ್ಪ ಮಗುಚಬೇಕು. ನೋಡಿ, ಚೆನ್ನಾಗಿ ಮಗುಚಿದ ಮೇಲೆ ಇದಕ್ಕೆ ಸ್ವಲ್ಪ ಬೇಯಬೇಕಲ್ಲ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಕೂಡ ಹಾಕಬೇಕು. ಈಗ ತರಕಾರಿ ಹಾಕಿದ ರವೆ ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಸೂಪರಾಗಿರುತ್ತೆ ನೋಡಿ. ಸ್ವಲ್ಪ ಬಾಯಿ ಮುಚ್ಚಳ ತೆಗೆದ ಮೇಲೆ ನೋಡಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ರವೆ ಉಪ್ಪಿಟ್ಟು ರೆಡಿ ಆಯಿತು. ಕ್ಯಾರೆಟ್ ಬೀನ್ಸ್ ಹಾಕಿದ ರವೆ ಉಪ್ಪಿಟ್ಟು ತುಂಬ ಸೂಪರಾಗಿ ಬಂತು. ತರಕಾರಿ ಹಾಕಿದ ರವೆ ಉಪ್ಪಿಟ್ಟು ರೆಡಿ ಆಯಿತು. ಹಾಗೆಯೇ ನಮ್ಮ ವಿಡಿಯೋವನ್ನು ಫುಲ್ಲು ನೋಡಿ, ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.